20 ಲೋಕಸಭಾ ಸಂಸದರು ಎನ್ಸಿಪಿಐ ವಶಕ್ಕೆ. ಟಿಎಂಸಿ ಸಂಸದರ ಹಠಾತ್ ವಿಲೀನ. ಇದು ವಿಲೀನವೋ ಅಥವಾ ಪಕ್ಷಾಂತರವೋ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಪಶ್ಚಿಮ ಬಂಗಾಳದ ಟಿಎಂಸಿ ಪಕ್ಷದಲ್ಲಿ ರಾಜಕೀಯ ಭೂಕಂಪವೇ ಆಗ್ತಾ ಇದೆ. ದಿನಗಳಿಂದ ಕೇಳಿಬರ್ತಾ ಇದ್ದಂತಹ ರಾಜಕೀಯ ಊಹಾಪೋಹಗಳಿಗೆ ತೆರೆ ಬಿದ್ದಿದ್ದು ಟಿಎಂಸಿಯ 20 ಬಂಡಾಯ ಲೋಕಸಭಾ ಸಂಸದರು ಭಾನುವಾರ ದೆಹಲಿಯಲ್ಲಿರುವ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರ ಅಧಿಕೃತ ನಿವಾಸಕ್ಕೆ ಭೇಟಿ ಕೊಟ್ಟು ತಾವು ನ್ಯಾಷನಲಿಸ್ಟ್ ಸಿಟಿಜನ್ಸ್ ಆಫ್ ಇಂಡಿಯಾ ಎನ್ಸಿಪಿಐ ಪಕ್ಷದ ಜೊತೆಗೆ ವಿಲೀನಗೊಳ್ಳುತ್ತಿರುವುದಾಗಿ ಲಿಖಿತ ಪತ್ರವನ್ನು ಸಲ್ಲಿಸಿದ್ದಾರೆ. ಇತ್ತೀಚೆಗೆ ನಡೆದಂತ 2026ರ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ತೃಣಮೂಲ ಕಾಂಗ್ರೆಸ್ ಸೋಲನ್ನು ಕಂಡ ಬೆನ್ನಲ್ಲೇ ಈ ಬಂಡಾಯ ಸ್ಫೋಟಗೊಂಡಿದೆ. ಬಹುತೇಕ ಲೋಕಸಭಾ ಸಂಸದರು ಪ್ರತ್ಯೇಕ ಬಣ ರಚಿಸೋಕೆ ನಿರ್ಧರಿಸಿ ಬಿಜೆಪಿಯ ಹಿರಿಯ ನಾಯಕ ಹಾಗೂ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಅವರ ನಿವಾಸದಲ್ಲಿ ಸರಣಿ ಸಭೆಗಳನ್ನು ನಡೆಸಿದ್ರು. ಭಾನುವಾರ ಸಂಜೆ ಕೂಡ ಸ್ಪೀಕರ್ ಭೇಟಿಗೂ ಮುನ್ನ ಸಂಸದರು ಭೂಪೇಂದ್ರ ಯಾದವ್ ಅವರ ಮನೆಯಲ್ಲೇ ಜಮಾಯಿಸಿದ್ರು. ಈ ಭೇಟಿ ನಂತರ ಬಂಡಾಯ ಸಂಸದರು ಹಠಾತ್ ಆಗಿ ಪ್ರಾದೇಶಿಕ ಪಕ್ಷವೊಂದರ ಜೊತೆಗೆ ವಿಲೀನದ ನಿರ್ಧಾರ ಪ್ರಕಟಿಸಿರುವುದು ರಾಜಕೀಯ ವಲಯದಲ್ಲಿ ತೀವ್ರ ಅಚ್ಚರಿಯನ್ನು ಮೂಡಿಸಿದೆ. ಲೋಕಸಭೆಯಲ್ಲಿ ಟಿಎಂಸಿ ಪಕ್ಷದೊಳಗೆ ಪ್ರತ್ಯೇಕ ಬಣ ಅಂತ ಗುರುತಿಸಿಕೊಳ್ಳುವ ಬದಲಾಗಿ ನೋಂದಾಯಿತ ಪ್ರಾದೇಶಿಕ ಪಕ್ಷದ ಜೊತೆಗೆ ವಿಲೀನ ಆಗೋ ನಿರ್ಧಾರದ ಹಿಂದೆ ಕಾನೂನು ಸಂಕಷ್ಟಗಳಿಂದ ಪಾರಾಗುವ ದೊಡ್ಡ ತಂತ್ರನೂ ಇದೆ. ಪಕ್ಷಾಂತರ ನಿಷೇಧ ಕಾಯ್ದೆ ಪ್ರಕಾರ ಯಾವುದೇ ರಾಜಕೀಯ ಪಕ್ಷದ 2/3 ಶಾಸಕರು ಅಥವಾ ಸಂಸದರು ಮತ್ತೊಂದು ಪಕ್ಷದ ಜೊತೆಗೆ ವಿಲೀನಗೊಳ್ಳೋಕೆ ನಿರ್ಧರಿಸಿದ್ರೆ ಹೊಸ ಪಕ್ಷ ಸೇರುವವರಿಗಾಗ್ಲಿ ಅಥವಾ ಮೂಲ ಪಕ್ಷದಲ್ಲೇ ಉಳಿಯುವವರಿಗಾಗ್ಲಿ ಅನರ್ಹತೆಯ ಭೀತಿ ಇರೋದಿಲ್ಲ. ಈ ತಾಂತ್ರಿಕ ಅಂಶವನ್ನ ಬಳಸಿಕೊಂಡು ಸಂಸದರು ಈ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಮಾಧ್ಯಮಗಳ ಜೊತೆಗೆ ಮಾತಾಡಿದಂತ ಬಂಡಾಯ ಬಣದ ಪ್ರಮುಖ ನಾಯಕಿ ಡಾಕ್ಟರ್ ಕಕೋಲಿ ಘೋಷ್ ದಸ್ತಿದಾರ್ ಅವರು, ನಾವು ಸ್ಪೀಕರ್ ಅವರನ್ನ ಭೇಟಿ ಮಾಡಿ ನಮಗೆ ಪ್ರತ್ಯೇಕ ಆಸನ ವ್ಯವಸ್ಥೆ ಕಲ್ಪಿಸುವಂತೆ ಕೋರಿದ್ದೇವೆ. ಟಿಎಂಸಿಯ 3/2 ಸಂಸದರು ನಮ್ಮೊಂದಿಗಿದ್ದು ನಾವು ನ್ಯಾಷನಲಿಸ್ಟ್ ಸಿಟಿಜನ್ಸ್ ಪಾರ್ಟಿ ಜೊತೆಗೆ ವಿಲೀನಗೊಳ್ತಿದ್ದೇವೆ ಅಂತ ಹೇಳಿದ್ದಾರೆ. ದೇಶದ ಹಿತದೃಷ್ಟಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ನೇತೃತ್ವದ ಎನ್ಡಿಎ ಮೈತ್ರಿಕೂಟದ ಜೊತೆಗೆ ಒಟ್ಟಾಗಿ ಕೆಲಸ ಮಾಡಲಿದ್ದೇವೆ ಅಂತ ಪ್ರಕಟಿಸಿದ್ರು. ಸ್ಪೀಕರ್ ಕಚೇರಿಯ ಮಾಹಿತಿ ಪ್ರಕಾರ ಭಾನುವಾರ ಸಭೆಗೆ 19 ಸಂಸದರು ಹಾಜರಾಗಿದ್ರು. ಆದ್ರೆ ಶನಿವಾರವಷ್ಟೇ ತಮಗೆ ಬೆಂಬಲ ಸೂಚಿಸಿರುವಂತಹ ಹಿರಿಯ ಸಂಸದ ಸುದೀಪ್ ಬಂಡೋಪಾಧ್ಯಾಯ ಸೇರಿದಂತೆ ಒಟ್ಟು 20 ಸಂಸದರ ಬಲ ತಮಗಿದೆ ಅಂತ ಬಂಡಾಯವನ್ನ ಪ್ರತಿಪಾದಿಸಿದ್ದಾರೆ. ಬಂಡಾಯ ಕ್ಯಾಂಪ್ನ ಅತ್ಯಂತ ಹಿರಿಯ ಸಂಸದರಾದಂಥ ಸುದೀಪ್ ಬಂಡೋಪಾಧ್ಯಾಯ ಅವರು ತಮ್ಮ ಮುಂದಿನ ಯೋಜನೆಗಳ ಬಗ್ಗೆ ಬಹಿರಂಗಪಡಿಸಿದ್ದಾರೆ. ನಾವು ಸದ್ಯಕ್ಕೆ ನೋಂದಾಯಿತ ಪ್ರಾದೇಶಿಕ ಪಕ್ಷವಾದ ಎನ್ಸಿಪಿಐ ಜೊತೆಗೆ ವಿಲೀನವಾಗ್ತಿದ್ದೇವೆ. ವ್ಯವಸ್ಥೆಯ ಪ್ರಕಾರ 3/2 ಸಂಸದರ ಜೊತೆಗೆ ಹೊರಬಂದ ಮೊದಲ ದಿನವೇ ಮೂಲ ಪಕ್ಷದ ಹೆಸರನ್ನ ನಮ್ಮದೇ ಅಂತ ಹೇಳ್ಕೊಳ್ಳೋಕೆ ಬರೋದಿಲ್ಲ. ಆದ್ರೆ ಜುಲೈಯಲ್ಲಿ ಸಂಸತ್ ಅಧಿವೇಶನ ಆರಂಭ ಆದಾಗ ನಾವೇ ನಿಜವಾದ ತೃಣಮೂಲ ಕಾಂಗ್ರೆಸ್ ಅಂತ ಮನ್ನಣೆಯನ್ನು ಕೋರಲಿದ್ದೇವೆ. ಯಾಕಂದ್ರೆ ನಮ್ಮ ಬಳಿ 3/2 ಸಂಸದರ ಬಹುಮತವಿದೆ. ಆ ಬಳಿಕ ನ್ಯಾಯಾಲಯಗಳು ಈ ಬಗ್ಗೆ ತೀರ್ಮಾನಿಸಲಿವೆ ಅಂತ ಹೇಳಿದ್ದಾರೆ. ಚುನಾವಣಾ ಆಯೋಗದ ದಾಖಲೆಗಳ ಪ್ರಕಾರ ಈ ನ್ಯಾಷನಲಿಸ್ಟ್ ಸಿಟಿಜನ್ಸ್ ಪಾರ್ಟಿ ಆಫ್ ಇಂಡಿಯಾ ಎನ್ಸಿಪಿಐ ಪಕ್ಷ ಫೆಬ್ರವರಿ 2, 2023ರಂದು ನೋಂದಾವಣಿಯಾಗಿದ್ದು ಪಶ್ಚಿಮ ಬಂಗಾಳದ ಹೌರಾದ ಸಂಕ್ರೈಲ್ನಲ್ಲಿ ತನ್ನ ನೋಂದಾಯಿತ ಕಚೇರಿಯನ್ನು ಹೊಂದಿದೆ. ಈ ಪಕ್ಷ 2022ರ ಕೊನೆಯಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದು 2023ರ ತ್ರಿಪುರಾ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 3 ಸ್ಥಾನಗಳಲ್ಲಿ ಸ್ಪರ್ಧಿಸಿತ್ತು. ಸದ್ಯ ಲೋಕಸಭೆಯಲ್ಲಿ 28 ಸಂಸದರನ್ನ ಹೊಂದಿರುವಂತಹ ಟಿಎಂಸಿ ದೇಶದ 4ನೇ ಅತಿ ದೊಡ್ಡ ಪಕ್ಷ ಮತ್ತು 3ನೇ ಅತಿ ದೊಡ್ಡ ವಿರೋಧ ಪಕ್ಷವಾಗಿದೆ. ಇಂಥ ಬಲಾಢ್ಯ ಪಕ್ಷದ ಸಂಸದರು ತೀರಾ ಒಂದು ಸಣ್ಣ ಪ್ರಾದೇಶಿಕ ಪಕ್ಷವೊಂದರ ಜೊತೆಗೆ ವಿಲೀನವಾಗ್ತಿರೋದು ಕುತೂಹಲವನ್ನ ಮೂಡಿಸ್ತಾ ಇದೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಇನ್ನು ಬಂಡಾಯ ಸಂಸದರು ಸ್ಪೀಕರ್ ಅವರನ್ನ ಭೇಟಿಯಾಗುವ ಕೆಲವೇ ಗಂಟೆಗಳ ಮುನ್ನ ಟಿಎಂಸಿ ನಾಯಕಿ ಮಮತಾ ಬ್ಯಾನರ್ಜಿ ನಂತರ ಪಕ್ಷದ ದ್ವಿತೀಯ ಶ್ರೇಣಿಯ ನಾಯಕರಾಗಿರುವ ಪ್ರಧಾನ ಕಾರ್ಯದರ್ಶಿ ಅಭಿಷೇಕ್ ಬ್ಯಾನರ್ಜಿ ಅವರು ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಮಹತ್ವದ ಪತ್ರವೊಂದನ್ನು ರವಾನಿಸಿದ್ರು. ಟಿಎಂಸಿ ನಿಷ್ಠಾವಂತ ಸಂಸದರಾದಂತಹ ಸಾಗರಿಕಾ ಘೋಷ್ ಮತ್ತು ಕೀರ್ತಿ ಆಜಾದ್ ಅವರು ಈ ಪತ್ರವನ್ನ ಸ್ಪೀಕರ್ಗೆ ತಲುಪಿಸಿದ್ರು. ಯಾವುದೇ ಒಂದು ಪ್ರತ್ಯೇಕ ಗುಂಪು ಅಥವಾ ಬಣಕ್ಕೆ ಯಾವುದೇ ಮಾನ್ಯತೆ, ಸ್ಥಾನಮಾನ ಅಥವಾ ಸೌಲಭ್ಯಗಳನ್ನು ನೀಡಬಾರದು ಅಂತ ಪತ್ರದಲ್ಲಿ ಕೋರಲಾಗಿತ್ತು. ಆಲ್ ಇಂಡಿಯಾ ತೃಣಮೂಲ ಕಾಂಗ್ರೆಸ್ ಒಂದು ಅವಿಭಾಜ್ಯ ರಾಜಕೀಯ ಪಕ್ಷವಾಗಿದೆ. ಲೋಕಸಭೆಯಲ್ಲಿರುವಂತಹ ಶಾಸಕಾಂಗ ಪಕ್ಷ ಮೂಲ ರಾಜಕೀಯ ಪಕ್ಷದಿಂದಾನೇ ತನ್ನ ಅಸ್ತಿತ್ವವನ್ನು ಪಡೆದುಕೊಂಡಿದೆ. ಕಾನೂನಿನ ಪ್ರಕಾರ ಒಂದೇ ಟಿಎಂಸಿ ಪಕ್ಷ ಇದೆ. ಅದಕ್ಕೆ ಒಬ್ಬರೇ ನಾಯಕ ಮತ್ತು ಒಬ್ಬರೇ ವಿಪ್ ಇರ್ತಾರೆ. ಪಕ್ಷದ ಯಾವುದೇ ಸದಸ್ಯರು ಅಥವಾ ಗುಂಪು ತಮ್ಮ ಇಷ್ಟದಂತೆ ಸಮಾಂತರ ಬಣವನ್ನು ಸೃಷ್ಟಿಸಿಕೊಂಡು ಸಂಸತ್ತಲ್ಲಿ ಸ್ವತಂತ್ರ ಮಾನ್ಯತೆ ಪಡೆಯೋಕೆ ಸಾಧ್ಯನೇ ಇಲ್ಲ ಅಂತ ಪತ್ರದಲ್ಲಿ ಸ್ಪಷ್ಟಪಡಿಸಲಾಗಿದೆ. ಸುಪ್ರೀಂ ಕೋರ್ಟ್ನ 2023ರ ಸಂವಿಧಾನ
ಸಂವಿಧಾನಿಕ ಪೀಠದ ತೀರ್ಪನ್ನು ಉಲ್ಲೇಖಿಸಿರುವ ಅಭಿಷೇಕ್ ಬ್ಯಾನರ್ಜಿ, ಸಂವಿಧಾನದ ಪಕ್ಷಾಂತರ ನಿಷೇಧ ಕಾಯ್ದೆ ರಾಜಕೀಯ ಪಕ್ಷವೊಂದು ಸ್ಪರ್ಧಾತ್ಮಕ ಗುಂಪುಗಳಾಗಿ ಸೀಳೋದನ್ನ ಒಪ್ಪೋದಿಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಯಾವುದೇ ತೀರ್ಮಾನ ತೆಗೆದುಕೊಳ್ಳೋ ಮೊದಲು ಟಿಎಂಸಿ ಪಕ್ಷಕ್ಕೆ ತನ್ನ ವಾದ ಮಂಡಿಸುವಂತ ಅವಕಾಶ ನೀಡಬೇಕು ಅಂತ ಮನವಿಯೂ ಮಾಡಿದ್ದಾರೆ. ಸೊ 2024 ಲೋಕಸಭಾ ಚುನಾವಣೆಯಲ್ಲಿ ತೃಣಮೂಲ ಕಾಂಗ್ರೆಸ್ ಒಟ್ಟು 29 ಸ್ಥಾನಗಳನ್ನ ಗೆದ್ದಿತ್ತು. ಆದರೆ ಸೆಪ್ಟೆಂಬರ್ 2024 ಬಸೀರತ್ ಸಂಸದ ಹಾಶಿ ಶೇಖ್ ನೂರುಲ್ ಇಸ್ಲಾಂ ನಿಧನರಾದ ಹಿನ್ನೆಲೆಯಲ್ಲಿ ಪಕ್ಷದ ಸಂಖ್ಯಾಬಲ 28 ಕುಸಿತು. ಸೊ ಸದ್ಯ ಎದ್ದಿರುವಂತಹ ಬಂಡಾಯದಲ್ಲಿ 20 ಸಂಸದರು ಒಂದ್ ಕಡೆ ಆದ್ರೆ ಮಮತಾ ಬ್ಯಾನರ್ಜಿಯವರ ಪರವಾಗಿ ಕೇವಲ 8 ಸಂಸದರು ಮಾತ್ರ ಉಳಿದುಕೊಂಡಿದ್ದಾರೆ. ಅವರಲ್ಲಿ ಅಭಿಷೇಕ್ ಬ್ಯಾನರ್ಜಿ, ಕಲ್ಯಾಣ್ ಬ್ಯಾನರ್ಜಿ, ಸೌಗತ್ ರಾಯ್, ಮಹುವಾ ಮೊಯ್ತ್ರಾ, ಕೀರ್ತಿ ಆಜಾದ್, ಶತ್ರುಘ್ನ ಸಿನ್ಹಾ, ಪ್ರತಿಮಾ ಮೊಂಡಲ್ ಮತ್ತು ಸಜ್ದಾ ಅಹಮದ್ ಕೂಡ ಸೇರಿದರದು. ಸೊ ಲೋಕಸಭೆಗಿಂತ ಮುಂಚಿತವಾಗಿ ಪಶ್ಚಿಮ ಬಂಗಾಳದ ವಿಧಾನಸಭೆಯಲ್ಲೂ ಟಿಎಂಸಿಗೆ ದೊಡ್ಡ ಪೆಟ್ಟು ಬಿದ್ದಿತ್ತು. ಪಕ್ಷದ ಒಟ್ಟು 80 ಶಾಸಕರ ಪೈಕಿ ಸುಮಾರು 60 ಶಾಸಕರು ನ್ಯಾಯಕತ್ವದ ವಿರುದ್ಧ ಬಂಡಾಯ ಎದ್ದು ಪಕ್ಷದಿಂದ ಉಚ್ಚಾಟಿತಗೊಂಡಿದ್ದಂತಹ ಶಾಸಕ ರಿತಬ್ರತ್ ಬ್ಯಾನರ್ಜಿ ಅವರಿಗೆ ಬೆಂಬಲವನ್ನು ಘೋಷಿಸಿದ್ರು. ರಿತಬ್ರತ್ ಬ್ಯಾನರ್ಜಿ ಪ್ರಸ್ತುತ ಪಶ್ಚಿಮ ಬಂಗಾಳ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯೂ ಆಗಿದ್ದಾರೆ. ಸೊ ಬಂಡಾಯ ಸಂಸದರು ಪಕ್ಷಾಂತರ ನಿಷೇಧ ಕಾಯ್ದೆಯಿಂದ ತಪ್ಪಿಸಿಕೊಳ್ಳೋಕೆ ವಿಲೀನದ ಹಾದಿಯನ್ನು ಹಿಡಿದಿದ್ರು ಸಹ ಇದು ಕಾನೂನುಬದ್ಧವಾಗಿ ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತಾರೆ ಸಂವಿಧಾನ ತಜ್ಞರು. ಲೋಕಸಭೆಯ ಮಾಜಿ ಪ್ರಧಾನ ಕಾರ್ಯದರ್ಶಿ ಮತ್ತು ಸಂವಿಧಾನ ತಜ್ಞ PTT ಆಚಾರ್ಯ ಅವರು ದಿ ವೈರ್ಗೆ ಬರೆದಿರುವಂತಹ ಒಂದು ಲೇಖನದಲ್ಲಿ ಕೆಲವು ಅಂಶಗಳನ್ನ ಮೆನ್ಷನ್ ಮಾಡಿದ್ದಾರೆ. 3/2 ಸಂಸದರು ಅಥವಾ ಶಾಸಕರು ಮತ್ತೊಂದು ಪಕ್ಷದ ಜೊತೆಗೆ ವಿಲೀನ ಆದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಅನರ್ಹತೆಯಿಂದ ವಿನಾಯಿತಿ ಸಿಗತ್ತೆ ಎಂಬುದು ತಪ್ಪು ತಿಳುವಳಿಕೆ ಅಂತ ಅವರು ವಿಶ್ಲೇಷಿಸ್ತಾರೆ. ಕಾನೂನಿನ ಪ್ರಕಾರ ಮೂಲ ರಾಜಕೀಯ ಪಕ್ಷವೇ ಮತ್ತೊಂದು ಪಕ್ಷದ ಜೊತೆಗೆ ವಿಲೀನ ಆಗಬೇಕು ಮತ್ತು ಆ ವಿಲೀನಕ್ಕೆ 66% ಅಂದ್ರೆ 3/2 ಸಂಸದರು ಅಥವಾ ಶಾಸಕರು ಒಪ್ಪಿಗೆ ನೀಡಿ ಆ ಪಕ್ಷದ ಸದಸ್ಯರಾಗಬೇಕು. ಸೊ ಇಲ್ಲಿ ವಿಲೀನ ಆಗಬೇಕಾಗಿರೋದು ಮೂಲ ರಾಜಕೀಯ ಪಕ್ಷವೇ ಹೊರತು ಕೇವಲ ಜನಪ್ರತಿನಿಧಿಗಳು ಅಲ್ಲ. ಸೊ ಕೆಲವು ಸಂಸದರು ಅಥವಾ ಶಾಸಕರು ತಾವಾಗಿಯೇ ಹೋಗಿ ಮತ್ತೊಂದು ಪಕ್ಷ ಸೇರಿದ್ರೆ ಅದು ವಿಲೀನ ಅಲ್ಲ, ಅದು ಸ್ಪಷ್ಟವಾಗಿ ಪಕ್ಷಾಂತರವೇ ಆಗತ್ತೆ ಅಂತ ಆಚಾರ್ಯವರು ಸ್ಪಷ್ಟಪಡಿಸ್ತಾರೆ. ಸೊ ಇದಕ್ಕೆ ಪೂರಕವಾಗಿ ಸುಪ್ರೀಂ ಕೋರ್ಟ್ನ ಮಹತ್ವದ ತೀರ್ಪುಗಳನ್ನು ಅವರು ಉಲ್ಲೇಖಿಸಿದ್ದಾರೆ. 2004 ಡಾಕ್ಟರ್ ಮಹಾಚಂದ್ರ ಪ್ರಸಾದ್ ಸಿಂಗ್ ವರ್ಸಸ್ ಬಿಹಾರ್ ವಿಧಾನ ಪರಿಷತ್ ಸಭಾಪತಿ ಹಾಗೂ 2023 ಸುಭಾಷ್ ದೇಸಾಯಿ ವರ್ಸಸ್ ಮಹಾರಾಷ್ಟ್ರ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ವಿನಾಯಿತಿ ಪಡೆಯೋಕೆ ಮೂಲ ರಾಜಕೀಯ ಪಕ್ಷದ ವಿಲೀನ ಕಡ್ಡಾಯ ಅಂತ ಸ್ಪಷ್ಟವಾಗಿ ಹೇಳಿದೆ. ಅಷ್ಟೇ ಅಲ್ಲ, ಸಂಸತ್ತಲ್ಲಿ ಅತೃಪ್ತ ಸಂಸದರ ಗುಂಪನ್ನ ಪ್ರತ್ಯೇಕ ಬಣ ಅಂತ ಗುರುತಿಸೋಕೆ ಸ್ಪೀಕರ್ಗೆ ಯಾವುದೇ ಕಾನೂನುಬದ್ಧ ಅಧಿಕಾರ ಇಲ್ಲ ಅಂತ ಸಹ ಇವರು ಹೇಳಿದ್ದಾರೆ. ಸೊ ಒಟ್ಟಾರೆಯಾಗಿ ಸಂಸದರ ಸಂಖ್ಯಾಬಲದ ದೃಷ್ಟಿಯಿಂದ ಬಂಡಾಯ ಬಣ ಮೇಲುಗೈ ಸಾಧಿಸದಂತೆ ಕಂಡರೂ ಸಹ ಮುಂಬರುವಂತಹ ಜುಲೈ ಸಂಸತ್ ಅಧಿವೇಶನ ಮತ್ತು ನ್ಯಾಯಾಲಯದ ಹೋರಾಟದಲ್ಲಿ ಈ ವಿಲೀನ ಪ್ರಕ್ರಿಯೆ ಕಾನೂನಿನ ಚೌಕಟ್ಟಲ್ಲಿ ಸಿಂಧುವಾಗಲಿದೆಯಾ ಅಥವಾ ಅಸಿಂಧುವಾಗಲಿದೆಯಾ ಅನ್ನೋದು ಇಡೀ ದೇಶದ ರಾಜಕೀಯ ವಲಯದ ಕುತೂಹಲಕ್ಕೆ ಕಾರಣ ಆಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.